ನಮಸ್ಕಾರ ವೀಕ್ಷಕರೇ, ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್. ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಹೆಸರ ಘೋಷಣೆಯ ನಂತರ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಭಿನ್ನಮತ ತಲೆದೋರಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿ ಈಗಾಗಲೇ ಪ್ರಕಟಗೊಳಿಸಿರ್ತಕ್ಕಂಥ ರಾಜ್ಯ ಬಿಜೆಪಿಗೆ ಇದೀಗ ಸುಮಾರು 8 ಕ್ಷೇತ್ರಗಳಲ್ಲಿ ತನ್ನ ಪಕ್ಷದ ನಾಯಕರೇ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯವೆದ್ದಿರ್ತಕ್ಕಂಥದ್ದು ಈಗ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಬಂಡಾಯದ ಕಾರಣಕ್ಕೆ ಬಿಜೆಪಿ ಈ ಬಾರಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು 8 ಲೋಕಸಭಾ ಕ್ಷೇತ್ರಗಳನ್ನು ಸೋಲ್ಬಹುದು ಅಂತಕ್ಕಂಥ ವರದಿಗಳು ಇದೀಗ ಪ್ರಧಾನಿ ಮೋದಿಯವರ ಕೈ ಸೇರಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಷ್ಟ್ರೀಯ ಬಿಜೆಪಿ ನಾಯಕರು ಇದೀಗ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಖಡಕ್ ಆದ ಸಂದೇಶವನ್ನು ರವಾನಿಸಿದ್ದು ಭಿನ್ನ ಮತದ ಕುರಿತು ಬಹುದೊಡ್ಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕರ್ನಾಟಕದ ಬಿಜೆಪಿಯ ಭಿನ್ನ ಮತದ ಕುರಿತು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಬಿಜೆಪಿಯ ವರಿಷ್ಠರು ರಾಜ್ಯದ ಬಿಜೆಪಿ ನಾಯಕರಿಗೆ ಕಳಿಸಿರ್ತಕ್ಕಂಥ ಖಡಕ್ ಸಂದೇಶ ಏನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ಈ ಒಂದು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ 20 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಗೊಳಿಸಿತು. ಅದಾದ ನಂತರ ಸುಮಾರು 8ರಿಂದ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಹುದೊಡ್ಡ ಭಿನ್ನಮತ ತಲೆದೋರಿತ್ತು. ತಾನು ಪ್ರಕಟ ಮಾಡಿರ್ತಕ್ಕಂಥ 20 ಲೋಕಸಭಾ ಕ್ಷೇತ್ರಗಳಲ್ಲಿ 10 ಹಾಲಿ ಸಂಸದರಿಗೆ ಟಿಕೆಟ್ ಅನ್ನು ನಿರಾಕರಿಸಿ 10 ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತಹ ಬಿಜೆಪಿಯ ನಿರ್ಧಾರದ ವಿರುದ್ಧ ತನ್ನದೇ ಬಿಜೆಪಿಯ ನಾಯಕರು ಬಹುದೊಡ್ಡ ಬಂಡಾಯವನ್ನು ಸಾರಿದ್ದಾರೆ. ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಕಟ್ಟಾಳು ಎಂದೇ ಹೆಸರು ಗಳಿಸಿರ್ತಕ್ಕಂಥ ಈಶ್ವರಪ್ಪನವರು ಈಗಾಗಲೇ ತನ್ನ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬಂದರೆ ಯಡಿಯೂರಪ್ಪನವರ ಮಾನಸ ಪುತ್ರ MP ರೇಣುಕಾಚಾರ್ಯ ಒಂದು ಬಹುದೊಡ್ಡ ತಂಡವನ್ನು ಕಟ್ಟಿಕೊಂಡು ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಹಾಗೇನೆ ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರ ಬಂಡಾಯ. ಬೆಂಗಳೂರು ಉತ್ತರಕ್ಕೆ ಹೋದರೆ DV ಸದಾನಂದ ಗೌಡರು ಈಗಾಗಲೇ ಪಕ್ಷದ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಆ ಕಾರಣಕ್ಕೆ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೋ ಇಲ್ವೋ ಅಂತಕ್ಕಂಥ ಒಂದು ಜಿಜ್ಞಾಸೆ ಉಂಟಾಗಿದೆ. ಹಾಗೇನೆ ಕೋಲಾರದ ಮುನಿಸ್ವಾಮಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದ್ದು ಆ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ JDSಗೆ ಬಿಟ್ಟುಕೊಟ್ಟಿದೆ. ಈ ಕಾರಣಕ್ಕೆ ಮುನಿಸ್ವಾಮಿ ಅವರು ಕೂಡ ಇದೀಗ ಪಕ್ಷದ ವಿರುದ್ಧ ಮುನಿಸ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅಂತಕ್ಕಂಥ ಒಂದು ಬಹುದೊಡ್ಡ ಗುಂಪು ಈಗಾಗಲೇ ವಿರೋಧವನ್ನ ಮಾಡ್ತಾ ಇದೆ. ಈ ರೀತಿ ಅನೇಕ ಇನ್ನ ಕೊಪ್ಪಳ ವಿಚಾರಕ್ಕೆ ಬಂದ್ರೆ ಕರಡಿ ಸಂಗಣ್ಣ ಅವರು ಬಹುತೇಕ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈ ರೀತಿಯ ಬಹುದೊಡ್ಡ ಬಂಡಾಯವನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ನಿರೀಕ್ಷಿಸಿರಲಿಲ್ಲ. ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕಂಡು ಕೇಳಿರದಂತಹ ಬಹುದೊಡ್ಡ ಬಂಡಾಯ ಕರ್ನಾಟಕದ ಬಿಜೆಪಿಯಲ್ಲಿ ಉಂಟಾಗಿದೆ. ಈ ಒಂದು ಬಂಡಾಯದ ಕಾರಣಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ಹೆಚ್ಚು ತಲೆಯನ್ನ ಕೆಡಿಸ್ಕೊಂಡು ಕುತ್ಕೊಂಡಿದ್ರು. ಆದರೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ಅಮಿತ್ ಶಾ ಹಾಗೂ JP ನಡ್ಡಾ, ನರೇಂದ್ರ ಮೋದಿ ಅವರು ಬಿಜೆಪಿಯ ರಾಜ್ಯ ನಾಯಕರಿಗೆ ಇದೀಗ ಖಡಕ್ ಸಂದೇಶವನ್ನು ರವಾನಿಸಿದ್ದು, ಬಿಜೆಪಿಯ ಭಿನ್ನಮತೀಯ ನಾಯಕರ ವಿಚಾರವನ್ನ ನಮಗೆ ಬಿಡಿ, ನೀವು ಏನಿದ್ರು ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ಳಿ, ಬಿಜೆಪಿ ಹಾಗೂ JDS ಒಂದು ಕಾರ್ಯಕರ್ತರ ನಡುವೆ ಸಮನ್ವಯ ತರೋ ಪ್ರಯತ್ನಕ್ಕೆ ನೀವು ಕೈ ಹಾಕಿ ಅಂತಕ್ಕಂಥ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು 3-4 ದಿನದಲ್ಲಿ ಕರ್ನಾಟಕದಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತವನ್ನ ನಾವೇ ಖುದ್ದಾಗಿ ಬಗೆಹರಿಸ್ತೀವಿ. ಆ ಮೂಲಕ DV ಸದಾನಂದ ಗೌಡರಾಗಿರ್ಬೋದು, JC ಮಾಧುಸ್ವಾಮಿ ಆಗಿರ್ಬೋದು, ಈಶ್ವರಪ್ಪನವರಾಗಿ ಪ್ರತಿಯೊಬ್ಬ ಭಿನ್ನಮತೀಯ ನಾಯಕರು ಕೂಡ ಚುನಾವಣಾ ಪ್ರಚಾರಕ್ಕೆ ಬಿಜೆಪಿಯ ಪರವಾಗಿ ಇಳಿತಾರೆ. ಇದ್ರ ಬಗ್ಗೆ ನೀವು ಯೋಚನೆಯನ್ನ ಬಿಡಿ, ನಿಮ್ದೇನಿದ್ರು ಮೈತ್ರಿ ಧರ್ಮದಕ್ಕೆ ಯಾವುದೇ ರೀತಿ ಧಕ್ಕೆಯಾಗದಂತಹ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಈ ಮೂಲಕ ಬಿಜೆಪಿ JDS ರಾಜ್ಯದಲ್ಲಿ ಏನು ಮೈತ್ರಿಯನ್ನ ಮಾಡಿಕೊಂಡಿದೆ, ನಾಯಕರ ಮಟ್ಟದ ಮೈತ್ರಿ ಇಲ್ಲಿ ಏರ್ಪಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನೂ ಕೂಡ ಬಿಜೆಪಿ ಹಾಗೂ JDSನ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಂದು ಸಮನ್ವಯತೆ ಬರ್ತಾನೆ ಇಲ್ಲ. ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿರ್ಬೋದು, ಹಾಸನದ ಲೋಕಸಭಾ ವಿಚಾರದಲ್ಲಿರ್ಬೋದು, ಈಗ ಬಿಜೆಪಿ ಹಾಗೂ JDS ಕಾರ್ಯಕರ್ತರು ಬೇರೆ ಬೇರೆಯಾಗೇ ಇದ್ದಾರೆ.
ಈ ವಿಚಾರದ ಕಡೆಗೆ ನೀವು ಗಮನವನ್ನ ಕೊಡಬೇಕು. ಈ ಬಿಜೆಪಿಯಲ್ಲಿ ಉಂಟಾಗಿರ್ತಕ್ಕಂಥ ಟಿಕೆಟ್ನ ನಂತರ ಏನು ಉಂಟಾಗಿದೆ ಆ ಭಿನ್ನಮತವನ್ನ ನಾವು ಬಗೆಹರಿಸ್ತೀವಿ. ಈ ಭಿನ್ನಮತದ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತಕ್ಕಂಥ ಒಂದು ಮಾತನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಈಗ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರಿಗೆ ರವಾನಿಸಿದ್ದಾರೆ. ಆ ಮೂಲಕ BY ವಿಜೇಂದ್ರ ಅವರ ಕೈ ಬಲಪಡಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಬಿಜೆಪಿಯ ಭಿನ್ನಮತ ಏನು ಬಹುದೊಡ್ಡ ಮಟ್ಟಕ್ಕೆ ಹೋಗೋದಿಲ್ಲ. ಆ ಭಿನ್ನಮತವನ್ನು ನಾವು ಬಗೆಹರಿಸ್ಕೊಳ್ತೀವಿ. ನೀವು ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ಳಿ. ಕರ್ನಾಟಕದಲ್ಲಿ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ JDS ಮೈತ್ರಿಕೂಟ ಗೆಲ್ಲಬೇಕು. ಆ ಕಡೆಗೆ ನಿಮ್ಮ ಗಮನ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಕರ್ನಾಟಕದ ಬಿಜೆಪಿಯ ನಾಯಕರಿಗಿದ್ದಂತಹ ರಾಜ್ಯ ನಾಯಕರಿಗಿದ್ದಂತಹ ಬಹುದೊಡ್ಡ ಒಂದು ತಲೆನೋವನ್ನ ಇದೀಗ ತನ್ನ ಮಡಲಿಗೆ ಹಾಕೊಳ್ಳೋದ್ರ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಬಹುದೊಡ್ಡ ರಿಲೀಫ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ 1-2 ಸುತ್ತಿನ ಮಾತುಕತೆಗಳನ್ನ ಭಿನ್ನಮತೀಯ ನಾಯಕರೊಂದಿಗೆ ಮಾತನಾಡಿರ್ತಕ್ಕಂಥ ರಾಜ್ಯ ನಾಯಕರಿಗೆ ಯಾವೊಬ್ಬ ಭಿನ್ನಮತೀಯರು ಕೂಡ ಸೊಪ್ಪಾಕಿಲ್ಲ. ನಿನ್ನೆ ಅಥವಾ ಮೊನ್ನೆ ತಾನೇ ಖುದ್ದು ಯಡಿಯೂರಪ್ಪನವರೇ JC ಮಾಧುಸ್ವಾಮಿ ಅವರೊಂದಿಗೆ ಮಾತಾಡಿದ್ರು. ಅದಾದ ನಂತರ ಕೂಡ ಮಾಧುಸ್ವಾಮಿ ಅವರು ಇನ್ನು ತಣ್ಣಗಾದಂತೆ ಕಂಡು ಬರ್ತಾ ಇಲ್ಲ. ಹಾಗೇನೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಒಂದು ಮಾತನ್ನು ಹೇಳಿದರೆ, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ತೊರೆಯೋದಿಲ್ಲ, ಆದರೆ ಬಿಜೆಪಿಯನ್ನ ಶುದ್ಧ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತಕ್ಕಂಥ ಖಡಕ್ ಮಾತನ್ನ ಹೇಳಿದ್ರು. ಇನ್ನ ರೇಣುಕಾಚಾರ್ಯ ಮತ್ತು ಅವರ ತಂಡದ ಸದಸ್ಯರನ್ನ ಮುರುಗೇಶ್ ನಿರಾಣಿ ಮತ್ತು MLC ಆಗಿರ್ತಕ್ಕಂಥ ರವಿಕುಮಾರ್ ಅವರು 1-2 ಸುತ್ತಿನ ಮಾತುಕತೆಗಳನ್ನ ನಡೆಸಿದ್ರು ಕೂಡ ದಾವಣಗೆರೆ ಭಿನ್ನಮತ ಇನ್ನೂ ಬಗೆಹರಿದಿಲ್ಲ. ಇನ್ನು ಶಿವಮೊಗ್ಗದ ವಿಚಾರದಲ್ಲಿ ಈಶ್ವರಪ್ಪನವರು, ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ, ನಾನು ಪಕ್ಷದನ್ನಾಗಿ ಚುನಾವಣಾ ಕಣಕ್ಕೆ ಇಳಿದೇ ಹಿಡಿತೀನಿ ಅಂತಕ್ಕಂಥ ಮಾತುಗಳನ್ನ ನಿನ್ನೆ ತಾನೇ ಹೇಳಿದ್ದಾರೆ. ಇಷ್ಟೆಲ್ಲ ತಲೆನೋವಿರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ನಾಯಕರ ಕೈ ಬಲಪಡಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದು, ಭಿನ್ನಮತವನ್ನು ನಾವು ಬಗೆಹರಿಸ್ಕೊಳ್ತೀವಿ, ನೀವು ಬಿಜೆಪಿ JDS ಕಾರ್ಯಕರ್ತರ ಒಂದು ಸಮನ್ವಯ ತರತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಸಂದೇಶವನ್ನ ರವಾನಿಸಿದ್ದಾರೆ. ಕಾದ್ ನೋಡೋಣ ಸ್ನೇಹಿತರೆ, ರಾಷ್ಟ್ರೀಯ ಬಿಜೆಪಿ ನಾಯಕರು ಏನು ರಾಜ್ಯ ಬಿಜೆಪಿ ನಾಯಕರಿಗೆ ತುಂಬಿರ್ತಕ್ಕಂಥ ಈ ಬಲದಿಂದ ಬಿಜೆಪಿಗೆ ಎಷ್ಟು ಮಟ್ಟಿನ ಲಾಭ ಆಗುತ್ತೆ, ರಾಷ್ಟ್ರೀಯ ನಾಯಕರೇ ಖುದ್ದು ಈ ಭಿನ್ನಮತೀಯ ನಾಯಕರನ್ನ ಮಾತಾಡೋದ್ರ ಮೂಲಕ ಬಿಜೆಪಿಯ ಭಿನ್ನಮತವನ್ನ ಬಗೆಹರಿಸ್ತಾರ. ಆ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನು 25 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲೋದಕ್ಕೆ ಶಕ್ತವಾಗಿತ್ತು. ಈ ಬಾರಿ ಕೂಡ ಅದಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತಾ ಇವೆಲ್ಲ ವಿಚಾರಗಳನ್ನ ಇನ್ನು 2-3 ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ಸಿಗೋದಿದೆ. ಅಲ್ಲಿವರೆಗೂ ಕಾದ್ ನೋಡೋಣ. ಇದಿಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.